ಹೆಲೋ ಗೈಸ್, ಇವನು 4 ಎಗ್ ರೈಸ್ ತಿಂತಾನಂತೆ, 4 ಪ್ಲೇಟು ಬೆಟ್ಟಿಂಗ್ ಕಟ್ತಾ ಇರೋದು. ಇವನು 4 ಪ್ಲೇಟು ಎಗ್ ರೈಸ್ ತಿನ್ನಕ್ಕೆ ಇವನಿಗೆ. ನೋಡಿ, ಇವನು ಎಗ್ ರೈಸ್ 4 ಪ್ಲೇಟ್ ತಿನ್ನಲ್ಲ ಅಂತ ಫುಲ್ ವಿಡಿಯೋ ನೋಡೋಕೆ ಮುಂಚೆ ಕಮೆಂಟ್ ಮಾಡಿ. ನೋಡಿ, ಸಾವಿರ ಬೆಟ್ಟಿಂಗು ಪಕ್ಕಕ್ಕೆಲ್ಲ ನಾವೇ. ಇವನು ನಾನು ಗೆಲ್ತೀನಿ ಅಂತ ಇವನು ಖುಷಿ. ಇವನು 4 ನಾನು ತಿಂತೀನಿ ಬಿಡಲ್ಲ ಯಾವುದೇ ಕಾರಣಕ್ಕೂ ಅಂತಾನೆ. ನೋಡೋಣ ಬನ್ನಿ, ಆಗುತ್ತಾಗಲ್ಲ. ತಿಂತೇನಾ 4? ಆರಾಮ. ಮೊದ್ಲು ಎಲ್ಲ ನಮ್ಮ ಕೈಲೇ ಇದ್ದಂಗಿರುತ್ತೆ, ಆಮೇಲೆ ನಿಧಾನಕ್ಕೆ ಅಣ್ಣನ ಕೈಗೆ ಹೋಗ್ಬಿಟ್ಟಿರುತ್ತೆ. ಯಾರಿ ಬಫೋನು ಎಷ್ಟು ಕೊಟ್ಟೆ? ಯಾರೇನು ಒತ್ತಾಯ ಮಾಡ್ತಿಲ್ಲಲ್ಲ ತಿನ್ನಂತ. ನೀನೇ ತಿಂತಾನೆ. ನೀವು ಒಬ್ಬನೇ 4 ತಿಂತೀವಿ. ಖಾರ ಕಡಿಮೆ ಬೇಕಾ ಜಾಸ್ತಿ ಬೇಕಾ? ಖಾರ ಕಡಿಮೆ. ಖಾರ ಕಡಿಮೆ ಅಂದ್ರೆ ಖಾರ ಓಕೆ ಖಾರ ಕಡಿಮೆ ನಿಮ್ಮ ಮಾಮ ತಿಂತಾರಲ್ಲ, ಏನಾದ್ರು ಹೇಳ್ತೀನ? ಆಗಲ್ಲ. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ ಅಲ್ವಡ. ನೋಡಿ ಫ್ರೆಂಡ್ಸ್, ಎಗ್ ರೈಸ್ ತಿನ್ನಕ್ ರೆಡಿ ಆಗ್ತಾವ ಹುಡುಗ. ಇಲ್ಲಿ ಎಕ್ಸರ್ಸೈಸ್ ಎಲ್ಲ ಮಾಡ್ತಾವ. ನೀವನು 4 ಎಗ್ ರೈಸ್ ನ ಭೂಪ ಇಲ್ಲೋಡ್ ಪಾಕ ಇದು ತೊಲೆ ಹಾಕೊಂಡ್ರಲ್ಲೇ ತೊಲೆ ರೈಸ್ ಮಾಡತ್ತ ಈತ, ಎಗ್ ರೈಸ್ ತಿನ್ನತ ಈತ ಭೂಪ. ಎಗ್ ರೈಸ್ ತಿನ್ನಕ್ ಬಟ್ಟಿಂಗ್ ಕಡಿದತ ಈತ. ಹಿಂದ ಬಂದ್ರೆ ನನಗೇನು ಸಿದ್ದಂತ ಬಂದತ ಈತ. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ನಾನು ಏನು ಸಿಕ್ಕಿಲ್ಲ ಅಂದ್ರೆ ಖುಷಿ ಪಡೋನು ನಾನು. ಎಗ್ ರೈಸ್ ತಿನ್ನಕ, ಎಗ್ ರೈಸ್ ಮಾಡಕ್ ಯಜಮಾನ್ ಕುಂತ್ಕಂದನ. ಏ ಚರಣ, ನೀನ್ ತಿಂತೇನ? ಇವನ್ ತಿನ್ನಲ್ಲ ಅಂತ ಬೇಡ ಬಿಡು. ಮಾಡ್ತಾ ಇದಾರೆ ನೋಡಿ, ಎಗ್ ರೈಸ್ ಮಾಡ್ತಾ ಇದಾರೆ. ವೈಟಿಂಗ್ ಕಾದು ನೋಡಿ, ಎಗ್ ರೈಸ್ ಮಾಡ್ತಾರೆ. ಎಗ್ ರೈಸ್ ತಿಂತವನೆ. 2 ಪ್ಲೇಟು ಟೋಟಲ್, 2 ಪ್ಲೇಟು ತಿಂತ್ಯಪ್ಪಾಕ? ಓಕೆ ತಿನ್ನಪ್ಪ. ಅಂತೂ 1 ಪ್ಲೇಟ್ ಎಗ್ ರೈಸ್ ಖಾಲಿ ಆಯ್ತು ನೋಡಿ. ಇನ್ನ 3 ಪ್ಲೇಟು ಎಗ್ ರೈಸ್ ಐತೆ. ಇವನು ನನಗೇನಾದ್ರೂ ಸಿಗುತ್ತಾ ಅಂತ ಕಾಯ್ತಾ ಕುಂತವನೆ. ಸಿಗ ಡೌಟ್ ಅನ್ಸುತ್ತೆ ಪಾಪ. ಇವನಿಗೆ ಒಳಗಡೆನೆ ಪುಕ್ಕು ಅಂತ ಅನಿಸ್ತೈತಿ ಇವನಿಗೆ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸೆಕೆಂಡ್ ಪ್ಲೇಟ್ ಎಗ್ ರೈಸ್ ಸ್ಟಾರ್ಟ್. ಕಮೆಂಟ್ ಮಾಡಿ ಬೇಗ ತಿಂತಾನ ತಿನ್ನಲ್ಲ. ವಿಡಿಯೋ ನೋಡಕ್ ಮುಂಚೆ ಕರೆಕ್ಟಾಗಿ ಹೇಳಿ ನೋಡೋಣ. ಹೇಳಿದ್ರೆ ಅವ್ರಿಗೊಂದು ಎಗ್ ರೈಸ್ ಫ್ರೀ ನಮ್ಮ ಕಡೆಯಿಂದ. ಪ್ಲೇಟ್ ಖಾಲಿ ಆಗಿದೆ. ಇನ್ನ 2 ಪ್ಲೇಟ್ ಪಕ್ಕದಲ್ಲಿ ಐತೆ ನೋಡಿ. ಕ್ಲೀನ್ ಆಗಿ ಬಳಕಂತ ಫುಲ್ 2 ಪ್ಲೇಟ್ ಖಾಲಿ. ಇನ್ನ 2 ಪ್ಲೇಟ್ ಐತೆ. ಇವನು ಪಾಪ ಅವಾಗ್ಲಿಂದ ಯೋಚನೆ ಮಾಡ್ತಾ ಇದನ್ನ, ನನಗೇನ ಸಿಗ್ಬೋದಾ. ಇವನ ಆಸೆ ನಿರಾಶೆ ಆಗುತ್ತಾ ಇಲ್ಲ ಸಿಗುತ್ತಾ ಹೇಳಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಇವನು ಪಾಪ ಭಯ ಆಗ್ಬಿಟ್ಟೈತೆ, ಕೈ ಕಟ್ಕೊಂಡ್ಬಿಟ್ಟು ಕುಂತವನೆ ಟೆನ್ಷನ್ ಅಲ್ಲಿ. ವಿರಾಟ್ ಕೊಹ್ಲಿ ಹೊಡಿಯಕ್ಕೂ ಕಾಯ್ತಾರ ಕಾಯಲ್ವೋ ಗೊತ್ತಿಲ್ಲ. ಅದು ಇವನು ಆ ತರ ಕಾಯ್ತವನೆ, ಮುಂದೆ ಏನಾಗ್ಬೋದು ಅಂದ್ಬಿಟ್ಟು. ಕೂತ್ಗಳಲ್ಲಿ ನಿನ್ ಗೆದ್ರೆ ತಾನೆ. ಆದ್ರೆ ಎಲ್ಲೋ ಒಂದ್ ಕಡೆ ಮನ್ಸಲ್ಲಿ ಗೆದಿಬೋದೇನೋ ಅಂತ ಐತೆ ಅವನಿಗೆ.
ಮೂರನೇ ಪ್ಲೇಟ್ ಎಗ್ ರೈಸ್ ತೊಗೊಂಡವನೆ ಹುಡುಗ. ಇನ್ನೊಂದು ಪ್ಲೇಟ್ ಇಲ್ಲ, ಒಳಗಡೆ ಹಾಕೊಂಡು ಕೆಳಗಡೆ ಹಾಕೊಂಡು ಇನ್ನೊಂದು ಪ್ಲೇಟ್ ಎಗ್ ರೈಸ್ದು ಇಲ್ಲ ಆಯ್ತು ನೋಡಿ. ನೀನು ಉಣ್ಣು, ನೀನೇನು ಫೋರ್ಸ್ ಕೊಡಕ್ಕೆ ಹೋಗ್ಬೇಡ, ನೀನು ಸುಮ್ಮನೆ ಉಣ್ಣು. ಆಗುತ್ತಾ 2 ಪ್ಲೇಟ್ ಇನ್ನೂ ತಿಂತದ್ದು ತಿಂತ್ಯಾ ಆದ? ಓ ನೋಡಿ ನಮ್ಮ ಹುಡುಗ ಎಗ್ ರೈಸ್ ಆಗುತ್ತೆ ತಿನ್ನಕ್ಕೆ, ಇದು 2 ಪ್ಲೇಟ್ ಖಾಲಿ ಮಾಡ್ತೀನಿ ಅಂತಾನೆ. ನೋಡೋಣ, ಕಾದು ನೋಡೋಣ. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಹೋಯ್ತು ಕೋಟೆ, 2.5 ಪ್ಲೇಟ್ ತಿಂದವನೆ, ಆದ್ರೆ ಆಗ್ತಾರ ಸಾಕು. ನಿನ್ನ ಅವಾಗ ಅವಾಗ ಗಂಡ್ಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಇವನ ಮುಖದಲ್ಲಿ ಏನೋ ಒಂದು ಸಾಧಿಸಿರೋ ಕಳೆ ನೋಡ್ತಾ ಇದೀವಿ ನಾವು. ಆನಂದ ಗಿಲ್ಬಜಂಗ್ ಗಡ್ಬಡ್ ಐಸ್ ಕ್ರೀಮ್ ಸ್ವಾಹ. ನೋಡಿ ಕೊಡ್ತಾನೆ, ಸಾಕಾಗಿದೆ ಅಂತ ಇವ್ರಿಗೆ. ಇಲ್ಲ ನಾನು ತಿನ್ನಲ್ಲ. ವಿಷಯ ಅಯ್ಯಯ್ಯೋ ಬುಡ್ಬುಡಿಕೆ ಅವ್ನು ಇಟ್ನಲ್ಲಪ್ಪ ಬಗ್ನಿಗೂಟ. ನಮ್ಮ ಮುಲೆ ಸ್ವಲ್ಪ ಬೇರೆ ಕಡೆ 1-2-3 ಪ್ಲೇಟು ಬಜ್ಜಿ ಎಲ್ಲ ತಿಂದ್ಬಿಟ್ಟು ಸ್ವಲ್ಪ ಹುಡುಗ ಇದಾಗ 1-2 ಐಸ್ ಕ್ರೀಮ್ ಎಲ್ಲ ತಿಂದವನೆ, ಅದಕ್ಕೆ ಸೋತಿದ್ದಾನೆ. ನೆಕ್ಸ್ಟ್ ಟೈಮ್ ತಿರ್ಗಾ ಕಟ್ತೀವಿ, ಗೆಲ್ತೀವಿ ನೆಕ್ಸ್ಟ್ ಟೈಮ್. ನಾನು ಬಡವ ನೊಂದಿದ್ದೇನೆ. ನಿನ್ನ ಅಕ್ಕನ್ ಕುರ್ಪಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ ನೋಡಿ ಇವನು ಫುಲ್ ಖುಷಿ ಆಗ್ಬಿಟ್ಟಾನೆ. ಸಿಗುತ್ತಾ ಸಿಗಲ್ವ ಅಂತ ಕಾತ್ರದಿಂದ ಕಾಯ್ತಿದ್ದ, ಕೊನೆಗೂ ಸಿಗ್ಬಿಡ್ತಾನೆ. ಫುಲ್ ಖುಷಿ. ಇವನ್ಗಂತೂ ಇದು ಮಾಡಿ ನಾನು ತಿನ್ನಲ್ಲಪ್ಪ. ಇವನಂತ ಫುಲ್ ಖುಷಿ ಆಗ್ಬಿಟ್ಟ, ದಿಲ್ ಖುಷಿ. ಇಲ್ಲ ಫ್ರೆಂಡ್ಸ್, ಸುಮ್ಮನೆ ಹಂಗೆ ತಮಾಷೆಗೆ ಒಂದು ಟೈಮ್ ಪಾಸ್ ಮಾಡಿರೋದು. ಯಾವುದಿಲ್ಲ, ಯಾರು ತಿಂದಿರ್ತಾರೋ ಇವನೇ ಬರೀ ಎಗ್ ರೈಸ್ ಬಿಲ್ ಮಾತ್ರ ಕಟ್ಬೇಕಷ್ಟೇ. ಎಷ್ಟಾಗುತ್ತೆ? 200 ರೂಪಾಯಿನ ಆಗುತ್ತೆ ಎಗ್ ರೈಸ್ ಬಿಲ್ಲು, 150 ರೂಪಾಯಿ ಅಂದರೆ. ಇವನು ಅಷ್ಟು ಮಾತ್ರ ಕಟ್ಟಬೇಕು. ಸುಮ್ಮನೆ ಇನ್ನೇನಿಲ್ಲ, ಇವರು ಫ್ರೀಯಾಗಿ ಎಗ್ ರೈಸ್ ಸಿಕ್ತಂತ ಅಷ್ಟೇ ಖುಷಿ, ಇನ್ನೇನಿಲ್ಲ ಇವ್ರಿಗೆ ಅಷ್ಟೇ. ಇವನಿಗಂತ ಫುಲ್ಲು ಖುಷಿ ಆಗ್ಬಿಟ್ಟೈತೆ. ಹೆಂಗೈತಪ್ಪ ಟೇಸ್ಟ್? ಹೆಂಗೈತೆ? ಸೂಪರಾ? ಓಕೆ ಓಕೆ, ಬಾಯ್ ಬಾಯ್. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ನೋಡಿ ನೋಡಿ ಒಳ್ಳೆ ಕಮಂಗಿ ಥರ ಎಗರಾಡ್ತಾರೆ, ಗೆದ್ದಿದ್ದೀವಿ ಅನ್ನೋ ಖುಷಿಯಲ್ಲಿ ಫುಲ್ಲು ಎಗರಾಡ್ತಾರೆ. ಕಮಂಗಿಗಳ ಥರ ಫ್ರೀಯಾಗಿ ಎಗ್ ರೈಸ್ ಸಿಕ್ಬಿಡ್ತು ಅಂದ್ಬಿಟ್ಟು ಎಗರಾಡ್ತವ್ರೆ. ಬರೀ ಇಂಥದೆಯ. ಮಳೆ ಬೇರೆ ಬರ್ತೈತೆ, ಸಂತೋಷ. ಒಂದು ಸಾಂಗ್ ಆಡ್ರಿ ಇದ್ರಲ್ಲಿ ಹಂಗೆ. ನಾವು ಗೆದ್ದಿರೋ ಖುಷಿ ಮಳೆನೇ ತರಿಸ್ಬಿಟ್ಟಿಕೋಣ. ಲಾಟ್ರಿ. ಯಾರು ಇವ್ರು ಗೊತ್ತಿಲ್ವಾ? ಇವ್ರು ಬಿಟ್ಟಿಗೆಲ್ಲ ತುಂಬಾ ಫೇಮಸ್. ಬಿಟ್ಗ ಅಷ್ಟೇ.